ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಈ ಚಳಿಗಾಲಕ್ಕೆ ನಮ್ಮ ದೇಹನ ಶಾಖವಾಗಿ ಬೆಚ್ಚಗೆ ಇಡುವಂಥ ಸಾಂಬಾರ್ ರೆಸಿಪಿ ಇದು. ಮುದ್ದೆ ಜೊತೆ ಈ ಸಾಂಬಾರ್ ಒಳ್ಳೆ ಕಾಂಬಿನೇಷನ್. ಚಳಿಗಾಲಕ್ಕಂತೂ ಏಳಿ ಮಾಡಿಸಿದಂಥ ಸಾಂಬಾರ್ ಇದು. ಮಾಡೋದು ಕೂಡ ತುಂಬ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಚಿಕ್ಕಡಿಕಾಯಿ ಅಥವಾ ಚಪ್ರ ಅವರೆಕಾಯಿ ಅಂತ ಇದು ಕಟ್ ಮಾಡಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ಬೇಯಿಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬೇಯಿಸ್ಕೊಳ್ಳಿ. ಬೆಂದಿರುತ್ತೆ ಒಂದು ವಿಷಲ್ಗೆ. ಪೂರ್ತಿ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿದರೆ ಒಂದು ವಿಷಲ್ ಸಾಕಾಗತ್ತೆ. ಈಗ ಒಂದು ವಿಷಲ್ ಕೂಗಿಸಿದ್ದೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ, ಒಂದು ವಿಷಲ್ಗೆ ಪೂರ್ತಿಯಾಗಿ ಚಿಕ್ಕಡಿಕಾಯಿ ಬೆಂದಿದೆ. ಈಗ ಮಸಾಲೆ ರುಬ್ಬೋದಕ್ಕೆ 1 ಸ್ಪೂನ್ ಅಕ್ಕಿನ ಈ ಥರ ನೀರಲ್ಲಿ ನೆನೆಸಿಡಿ ಒಂದು 10 ನಿಮಿಷ. ನೆಕ್ಸ್ಟು ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಸ್ವಲ್ಪ ಈ ಥರ ಅರ್ಧಂಬರ್ಧ ಜಜ್ಜಿ ಇಟ್ಕೊಳ್ಳಿ. ಈಗ ಎಲ್ಲ ಮಸಾಲೆ ಒಂದೊಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಚಚ್ಚಿರೋವಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ ಕೊಬ್ಬರಿ ಬೇಕು, ಒಂದು 3-4 ಇಂಚು ಕೊಬ್ಬರಿ ಸಾಕಾಗುತ್ತೆ. ಈ ಥರ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆನೆಸಿಟ್ಟಿದ್ರೆಲ್ಲ ಆ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ನಿಮಗಿನ್ನೂ ಜಾಸ್ತಿ ಬೇಕಂದರೆ. ಈಗ ಮೆಣಸು 8 ಮೆಣಸು ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಪುಡಿ ಮಾಡಿಬಿಟ್ಟು ಮೆಣಸನ್ನ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಬೆಳ್ಳುಳ್ಳಿ ಮೆಣಸು ಎಲ್ಲ ಇರೋದ್ರಿಂದನೇ ಇದು ಶಾಖವಾಗಿ ಇಡುತ್ತೆ ನಮ್ಮನ್ನು. ಚಿಕ್ಕಡಿಕಾಯಿ ಬೇಯಿಸಿರೋ ನೀರಿದೆ ಅಲ್ವಾ, ಇದೇ ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಒಂದು 2 ಸೌಟು ನೀರು ಹಾಕ್ಕೊಂಡ್ರೆ ಸಾಕು. ಇಷ್ಟು ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ಮಸಾಲೆ ರುಬ್ಬಿ ಆಗಿದೆ. ಚಿಕ್ಕಡಿಕಾಯಿ ಬೇಯಿಸಿರೋ ಕುಕ್ಕರ್ ಇದೆಯಲ್ಲ, ಇದಕ್ಕೇ 1 ಗ್ಲಾಸ್ ಗಟ್ಟಿ ಹಾಲು ಹಾಕ್ಕೊಳ್ಳಿ. 1/4 ಲೀಟ್ರ್ ಹಾಲು ಬೇಕಾಗುತ್ತೆ. ಇದ್ರ ಜೊತೆಗೆ ರುಬ್ಬಿರೋವಂಥ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ಹಾಲು ಮತ್ತು ಈ ಮಸಾಲೆ ಹಾಕಿದಾದಮೇಲೆ ಈಗ ಕುದಿಸ್ಕೋಬೇಕು ಈ ಸಾಂಬಾರನ್ನ. ಇದಕ್ಕೆ ನೀವು ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಇನ್ನೂ ಸಾಕಾಗಿಲ್ಲ ಅಂದರೆ ಆಮೇಲೆ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಚಿಕ್ಕಡಿಕಾಯಿನ ಬೇಯಿಸುವಾಗ ಉಪ್ಪು ಹಾಕಿದ್ದೀರಿ. ಒಂದ್ಸರಿ ಟೇಸ್ಟ್ ನೋಡಿ ಬೇಕು ಅಂದರೆ ಮಾತ್ರ ಮತ್ತೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಲು ಮತ್ತು ಮಸಾಲೆ ಎಲ್ಲ ಹಾಕಿದಾದಮೇಲೆ ಒಂದು 5 ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ. ಈ ಸಾಂಬಾರು ತೆಳುವಾಗೆ ಮಾಡ್ಕೊಳ್ಳಿ. ಆರಿದಾದಮೇಲೆ ಇದಿನ್ನೂ ಗಟ್ಟಿ ಆಗುತ್ತೆ. ನೀವು ಮಾಡುವಾಗಲೇ ಗಟ್ಟಿ ಆದರೆ ಮತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈ ಥರ ತೆಳುವಾಗಿದ್ರೇ ಟೇಸ್ಟ್ ಜಾಸ್ತಿ ಇದು. ಈ ಚಳಿಗಾಲಕ್ಕಂತೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮಾಡಲೇಬೇಕಾಗಿರೋ ಸಾಂಬಾರು ಇದು ಚಳಿಗಾಲದಲ್ಲಿ. ಇದಕ್ಕೆ ಹಾಲು ಸಾರು, ಮಿಲ್ಕ್ ಸಾಂಬಾರು ಅಂತ ಹೇಳ್ತಾರೆ. ಹಾಲು, ಬೆಳ್ಳುಳ್ಳಿ, ಮೆಣಸು ಇದೆಲ್ಲ ಕೂಡ ನಮ್ಮ ದೇಹವನ್ನು ಶಾಖವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಇದು ಆರಿದಾದಮೇಲೆ ತೋರಿಸ್ತಾ ಇದ್ದೀನಿ ಸಾಂಬಾರು. ಒಂದು 2 ಅವರ್ಸ್ ಆಗಿದೆ ಮಾಡಿ. ಇಷ್ಟು ಮಂದ ಬರುತ್ತೆ 2 ಅವರ್ಸ್ ಆದಮೇಲೆ. ನೀವು ಕೂಡ ಒಮ್ಮೆ ಮುದ್ದೆ ಜೊತೆ ಈ ಮಿಲ್ಕ್ ಸಾಂಬಾರನ್ನ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಇವತ್ತಿನ ರೆಸಿಪಿ ಮಿಲ್ಕ್ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.